ಎಲ್ಲರಿಗೂ ನಮಸ್ಕಾರ. ಮನೆ ಅನ್ನೋದ್ರ ಬಗ್ಗೆ ಇವತ್ತು ನಾವೊಂದು ವಿಡಿಯೋನ ಮಾಡೋಣ ಅಂದ್ಕೊಂಡಿದ್ದೀವಿ. ನಾನು ಮತ್ತು ಮಕ್ಕಳ ಜೊತೆ ಇವತ್ತು ಕೂತಿದ್ದೀನಿ. ಸೊ ಹಾಗಾಗಿ ಮನೆ ಅನ್ನೋದ್ರ ಬಗ್ಗೆ ನಾನು ಮತ್ತು ನನ್ನ ಜೊತೆ ಇರೋಂಥ ನಮ್ಮ ಮಕ್ಕಳು ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ಒಬ್ಬೊಬ್ಬರನ್ನು ಕೇಳ್ತಾ ಹೋಗ್ತೀನಿ. ಫಸ್ಟು ನನ್ನ ಅಭಿಪ್ರಾಯನ ಮನೆ ಅನ್ನೋದ್ರ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಮನೆ ಅಂದರೆ ಅದೊಂದು ಭಾವನೆ. ನಾವು ಹುಟ್ಟಿ ಬೆಳೆದಿರೋಂಥ ಜಾಗ, ನಾವು ಆಟಾಡಿರೋಂಥ ಮನೆ, ನಾವು ಅದರಲ್ಲಿ ನಮ್ಮ ಎಲ್ಲ ಒಂದು ಭಾವನೆಗಳನ್ನೂ ಅದರಲ್ಲಿ ತುಂಬಿಸ್ಕೊಂಡಿರ್ತೀವಿ. ಇವತ್ತು ನಾನು ಹೊರಗಡೆ ಎಲ್ಲೇ ಹೋದರೂ ಕೂಡ ಎಲ್ಲೇ ಅಂತಂದರೆ ಗಂಡನ ಮನೆ ಆಗಿರ್ಬೋದು, ಅಥವಾ ಇನ್ನೆಲ್ಲೋ ಪಿಕ್ನಿಕ್ ಹೋಗಿರ್ತೀನಿ, ಇನ್ನೆಲ್ಲೋ ಬೇರೆ ನೆಂಟರ ಮನೆಗೆ ಹೋಗ್ತೀನಿ. ಆದರೆ ನಮ್ಮ ಮನೆಗೆ ಕೊಡೋವಂಥ ಫೀಲು ನನಗೆ ಬೇರೆ ಎಲ್ಲೂ ಕೊಡೋಲ್ಲ. ನಮ್ಮ ಮನೆಗೆ ಬರಬೇಕು ಅನಿಸ್ತಾ ಇರುತ್ತೆ. ಇಲ್ಲಿ ವಾತಾವರಣ ಮತ್ತು ಇಲ್ಲಿ ಒಂದು ಮಲ್ಗೋಕ್ಕಾಗಿರ್ಬೋದು, ಊಟ ಮಾಡೋದಾಗಿರ್ಬೋದು, ನಮ್ಮ ಕಂಫರ್ಟಬಲ್ ಝೋನ್ ಅಂತಂದರೆ ನಮ್ಮ ಮನೆಯೇ ನನಗೆ. ಸೊ ಹಾಗಾಗಿ ನನಗೆ ಮನೆ ಅಂದರೆ ತುಂಬಾ ಇಷ್ಟ. ನಾನು ಎಲ್ಲೇ ಯಾವುದೇ ಊರಿಗೆ ಹೋದ್ರೂ ಸಮೇತ ನನಗೆ ಮನೇಲಿರ್ಬೇಕಂತಲೇ ಇಷ್ಟಪಡ್ತೀನಿ. ಒಂದು ವರ್ಡಲ್ಲಿ ಇಂಗ್ಲೀಷಲ್ಲಿ ಹೇಳೋದಾದರೆ ದೆರ್ ಈಸ್ ನೋ ಪ್ಲೇಸ್ ಲೈಕ್ ಅ ಹೌಸ್. ಥ್ಯಾಂಕ್ ಯು. ಈಗಾಗಲೇ ನಾನು ಹೇಳಿರೋ ಪ್ರಕಾರ ನಾನು ಮತ್ತು ಮಕ್ಕಳು ಜೊತೆನಲ್ಲಿದ್ದೀವಿ. ಅವರು ಪ್ರತಿಯೊಬ್ಬರೂ ಅವರವ್ರ ಅಭಿಪ್ರಾಯಗಳನ್ನ ಮನೆ ಬಗ್ಗೆ ಹೇಳ್ತಾರೆ. ಈಗ ನೋಬಿತಾ, ನಿನಗೆ ಮನೆ ಅಂತಂದರೆ ಏನು ಅನಿಸುತ್ತೆ ನೋಬಿತಾ? ಹೇಳು. ಮನೆ ಅಂತಂದರೆ ಏನು ಅಂದರೆ, ಈಗ ಔಟ್ಸೈಡ್ ಎಲ್ಲ ಹೋಗಿರ್ತೀಯ, ಆಗ ನಿನಗೆ ಮನೆಯಲ್ಲಿರೋವಾಗ ಇಷ್ಟ ಆಗುತ್ತಾ, ಅಥವಾ ಹೊರಗಡೆನೇ ಅಲ್ಲೇ ಇದ್ಕೊಂಡು ಅಲ್ಲೇ ಇದ್ಬಿಡೋಣ, ಅಲ್ಲೇ ಕಾಲ ಕಳಿಯೋಣ ಅಂತ ಅನಿಸುತ್ತಾ? ಮನೇಲಿ ಇರಬೇಕು ಅನಿಸುತ್ತೆ. ಯಾಕೆ ಮನೇಲಿರಬೇಕು ಅನಿಸುತ್ತೆ? ಯಾವ ಥರ ನೆಮ್ಮದಿ ಅಂತಂದರೆ ಲೈಕ್ ಯಾವ ಥರ? ಮನೇಲಿ ಬೇಕಾದ್ರೆ ಕೆಲಸ ಮಾಡ್ಬೋದು, ನಮ್ಮದೇ ಮನೆ ಮಾಡ್ಬೋದು. ಇದು ನಮ್ಮ ಥರ ಇರ್ತದೆ ನಮ್ಮ ಮನೆ. ಅದೆಲ್ಲ ಔಟ್ಸೈಡ್ ಹೋದ್ರೆ ಅವ್ರದೇ ಮನೆ, ಅವ್ರದೇ ಕೆಲಸ, ನಾವೇನು ಮಾಡೋಕ್ಕೆ? ಹೊರಗಡೆ ಮನೇಲಿರೋ ನೆಮ್ಮದಿ ಅಲ್ಲೇ ಇರೋದು. ಅದಕ್ಕೆ ನಿನಗೆ ಮನೆ ಅಂತಂದರೆ ಇಷ್ಟ. ಥ್ಯಾಂಕ್ ಯು ನೋಬಿತಾ. ಈಗ ನನ್ನ ಜೊತೆ ಜುಡಿತಾ ಇದ್ದಾಳೆ. ಅವಳಿಗೆ ಏನು ಅನಿಸುತ್ತೆ ಅಂತ ಕೇಳೋಣ. ಜುಡಿ, ನಿನಗೆ ಮನೆ ಅಂತಂದರೆ ಏನು ಅನಿಸುತ್ತೆ? ಔಟ್ಸೈಡ್ ಇಷ್ಟ ಆಗುತ್ತಾ ಅಥವಾ ಮನೆ ಅಂದರೆ ಇಷ್ಟ ಆಗುತ್ತಾ? ಯಾಕೆ ಇಷ್ಟ ಆಗುತ್ತೆ? ಯಾಕಂದರೆ ಮನೆಯಲ್ಲಿರೋ ಇನ್ನೆಲ್ಲೂ ಸಿಗುತ್ತೆ. ಮನೆ ಅಂತಂದರೆ ಮತ್ತಿನ್ನೇನು ಫೀಲ್ ಆಗುತ್ತೆ ನಿನಗೆ? ಆಚೆನೇ ಇರಬೇಕು ಅಂತ ಅನಿಸ್ತಾ ಇರುತ್ತಾ, ಅಥವಾ ಮನೆಯೇ ನಮಗೆ ಒಳ್ಳೆಯದು ಅನಿಸ್ತಾ ಇರುತ್ತಾ? ಈಗ ನೀನು ಕೆಲವು ದಿನಗಳಲ್ಲಿ ಹೊರಗಡೆ ಹೋಗಿದ್ದೆ, ಹೊರಗಡೆ ಲೈಕ್ ಓದಕ್ಕಂತ ಹೋಗಿದ್ದೆ, ಆಗ ಹಾಸ್ಟೆಲ್ಲು ಅವೆಲ್ಲ ಇಷ್ಟ ಪಡ್ತಾ ಇದ್ದ, ಅಥವಾ ಮನೆಗೆ ಬರಬೇಕು ಅಂತ ಅನಿಸ್ತಿತ್ತ ನಿನಗೆ? ಮನೇಲಿ ಇರಬೇಕು ಅನ್ನಿಸ್ತಿತ್ತಾ? ಮನೇಲಿ ಇರಬೇಕು ಅನ್ನಿಸ್ತಾ ಇತ್ತು. ಓಕೆ, ಅಷ್ಟೇನಾ? ಥ್ಯಾಂಕ್ ಯು. ನನ್ನ ಜೊತೆ ಪ್ರೀತಿ ಇದ್ದಾಳೆ. ಅವಳೇನು ಹೇಳ್ತಾಳೆ ಅಂತ ಕೇಳೋಣ ಮನೆ ಬಗ್ಗೆ. ಪ್ರೀತಿ, ನಿನ್ನ ಮನೆ ಬಗ್ಗೆ ಏನು ಹೇಳ್ತೀಯಾ? ಮನೆಯಲ್ಲಿ ಸಿಗೋ ಆರಾಮ, ಖುಷಿ ಇನ್ನೆಲ್ಲೂ ಸಿಗಲ್ಲ. ಹೊರಗಡೆ ಹೋದ್ರೆ ಅವ್ರದ್ದೇ ರೂಲ್ಸು ಎಲ್ಲ ಅವ್ರು ಹೇಳ್ದಂಗೆ ಕೇಳಬೇಕು. ನಾವು ಮನೇಲಿದ್ರೆ ನಮ್ಮ ಕೆಲಸ ನಾವೇ ಮಾಡ್ಕೋಬೋದು, ನಮ್ಗೇನು ಬೇಕೋ ನಾವೆಲ್ಲ ಅದೇ ಮಾಡ್ಬೋದು. ಆದರೆ ಬೇರೆ ಮನೆಗೆ ಹೋದರೆ ಆ ಥರ ಇದಾಗಲ್ಲ. ಅದಕ್ಕೆ ಮನೆ ಅಂದರೆ ಇಷ್ಟ ಆಗುತ್ತೆ. ಥ್ಯಾಂಕ್ ಯು. ಈಗ ನನ್ನ ಜೊತೆ ಜಾಕಿ ಇದ್ದಾಳೆ. ಅವಳೇನು ಹೇಳ್ತಾಳೆ ಅಂತ ಕೇಳೋಣ. ಜಾಕ್ಲಿನ್, ಹೇಳು. ಮನೆ ಅಂದರೆ ಕುಟುಂಬ ಜೊತೆ ಆರಾಮಾಗಿರೋಕ್ಕೆ ಒಳ್ಳೆಯದು. ಔಟ್ಸೈಡ್ ಹೋದರೆ ನಮ್ಗೆ ಎಲ್ಲೂ ಆರಾಮ ಸಿಗಲ್ಲ, ಯಾರೂ ಅಷ್ಟೊಂದು ನಮ್ಮ ಜೊತೆ ಮಾತಾಡಲ್ಲ. ಬಟ್ ನಮ್ಗೆ ಗೊತ್ತಿರೋರು ಮಾತಾಡ್ತಾರೆ. ಅದೇ ಮನೇಲಿ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಖುಷಿಯಾಗಿರ್ಬೋದು. ಮನೆ ಅಂದರೆ ಆರಾಮ, ಔಟ್ಸೈಡ್ ಅಂದರೆ ಜಾಯಿಂಟ್ ಫ್ಯಾಮಿಲಿ ಅಂತ ಹೇಳಿದೆ. ಜಾಯಿಂಟ್ ಫ್ಯಾಮಿಲಿ ಅಂತಂದರೆ ಯಾರ್ಯಾರೆಲ್ಲ ಇರ್ತಾರೆ? ನಿನ್ಗೆ ಹೆಂಗೆ ಅನಿಸುತ್ತೆ ಜಾಯಿಂಟ್ ಫ್ಯಾಮಿಲಿ ಬಗ್ಗೆ? ಜಾಯಿಂಟ್ ಫ್ಯಾಮಿಲಿ ಅಂದರೆ ನಮ್ಮ ಕಸಿನ್ಸ್ ಆ್ಯಂಡ್ ರಿಲೇಷನ್ ಬಂದು ಮಾತಾಡಿದ್ರೆ ನಮಗೆ ಇಷ್ಟ ಆಗುತ್ತೆ. 4 ಮೆಂಬರ್ಸ್ ಆಗಿದ್ರೂ ಇಷ್ಟ ಆಗುತ್ತೆ. ಆದರೆ ನಮಗೆ ಜಾಯಿಂಟ್ ಫ್ಯಾಮಿಲಿ ಆ್ಯಂಡ್ ನಮ್ಮ ಮನೆ ಅಂದರೆ ಜಾಯಿಂಟ್ ಫ್ಯಾಮಿಲಿ ಅಂದರೆ ಏನು? ಯಾರೆಲ್ಲ ಇರ್ತಾರೆ ಅದರಲ್ಲಿ? ಅಜ್ಜಿ, ತಾತ, ಚಿಕ್ಕಪ್ಪ, ದೊಡ್ಡಮ್ಮ, ಅತ್ತೆ, ಮಾವ ಎಲ್ಲ, ಅಪ್ಪ ಅಮ್ಮ, ನಮ್ಮ ಅಕ್ಕ ತಂಗಿದಿರು, ನಮ್ಮ ನೇಬರ್ಸ್ ಎಲ್ಲ ಇರ್ತಾರೆ. ಬಟ್ ಅದಕ್ಕೆ ನನಗೆ ತುಂಬ ಇಷ್ಟ. ನಾನು
ನಾನು ಕಲಿಯೋದಂದ್ರೆ ನಮ್ಮ ಫ್ಯಾಮಿಲಿ ಅಥವಾ ನಮ್ಮ ಮನೆ. ಮೊದಲನೇ ಪಾಠಶಾಲೆ ಅಂದರೆ ನಮ್ಮ ಮನೆ. ಪಾಠಶಾಲಾ ಟೀಚರ್ ಅಂದರೆ ನಮ್ಮ ಅಮ್ಮ. ಥ್ಯಾಂಕ್ ಯು. ಈಗಾಗಲೇ ನಾವು ಈ ಹಿಂದೆ ಹೇಳಿರೋ ಥರ ಮನೆ ಮತ್ತು ಅದರೊಳಗೆ ಮನೆ ಅಂದರೆ ಏನು, ಮನೆಯಲ್ಲಿ ನಾವು ಯಾಕೆ ಇರಬೇಕು, ಮತ್ತು ಔಟ್ಸೈಡ್ ಹೋದಾಗ ಹೆಂಗಿರುತ್ತೆ ನಮ್ಮ ಜೀವನ, ಅದೇ ಮನೆಗೆ ಬಂದಾಗ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಎಲ್ಲರೂ ಹೇಳಿದ್ರು ಮತ್ತು ನಾನು ಕೂಡ ಹೇಳಿದ್ದೆ. ಹಾಗೆಯೇ ಈಗ ನೀವು ನೋಡ್ತಾ ಇರ್ಬೋದು, ಇದು ನಮ್ಮ ಮನೆ, ನಾವು ಹುಟ್ಟಿ ಬೆಳೆದಿರೋಂಥ ಜಾಗ ಇದೆಲ್ಲನೂ ಸಮೇತ. ಇದರಲ್ಲಿ ನಮ್ಮ ಭಾವನೆಗಳು, ಮನೆ ಅಂತಂದರೆ ನನ್ನ ಪ್ರಕಾರ ಒಂದು ಭಾವನೆ ಇರುವಂಥದ್ದೇ ಒಂದು ಮನೆ. ಮತ್ತು ನಾವು ಆಟ ಆಡಿರೋಂಥ ಜಾಗ ಆಗಿರ್ಬೋದು, ನಾವು ಬೆಳೆದು ಬಂದಂತಹ ಹಳ್ಳಿ ವಾತಾವರಣ ಆಗಿರ್ಬೋದು, ಯಾರೇ ಆಗಲಿ, ಹಳ್ಳಿ ಆಗಿರಲಿ ಅಥವಾ ಸಿಟಿ ಆಗಿರಲಿ, ನಮ್ಮ ಮನೆ, ನಮ್ಮ ಒಂದು ಸುತ್ತಮುತ್ತ ಅಂತ ನಾವು ಚಿಕ್ಕ ವಯಸ್ಸಿಂದ ಹೆಂಗೆ ಬೆಳೆದಿರ್ತೀವಿ ಅದೆಲ್ಲ ತುಂಬಾ ಮುಖ್ಯ ಅನಿಸುತ್ತೆ ನನಗೆ. ಹಂಗಾಗಿ ಅದೊಂದು ಭಾವನೆ ಇರುವಂಥ ಜಾಗನೇ ಮನೆ, ಎಲ್ಲರ ಜೊತೆಗೆ ಖುಷಿಯಾಗಿರುವಂಥದ್ದು. ಅದರಲ್ಲೂ ನಮ್ಮ ಚೈಲ್ಡ್ಹುಡ್ ಡೇಸ್ ಅಂತಂದರೆ ನಮ್ಮ ಬಾಲ್ಯದಲ್ಲಿ ನಾವು ಬೆಳೆದಿರೋಂಥ ಮನೆ ಅಂದರೆ ನಾನಂತೂ ತುಂಬಾ ಇಷ್ಟಪಡ್ತೀನಿ. ನಾನು ಎಲ್ಲೇ ಹೋದರೂ ಕೂಡ ನಮ್ಮ ಮನೆಗೆ ಬರಬೇಕು. ನಾನು ಎಲ್ಲೇ ಇದ್ದರೂ ಕೂಡ, ಇವನ್ ಬೆಂಗಳೂರಾಗಲಿ, ಔಟ್ಸೈಡ್ ಕಂಟ್ರಿ ಆಗಲಿ, ನನಗೆ ಯಾವ ಕಡೆ ಇದ್ದರೂ ಕೂಡ ನಮ್ಮ ಮನೆಯೇ ನನಗೆ ತುಂಬ ಖುಷಿ ಕೊಡೋವಂಥ ಜಾಗ ಅಂದರೆ ನಮ್ಮ ಈ ಜಾಗನೇ ಅಂತ ನಾನು ಹೇಳ್ತೀನಿ. ಮತ್ತು ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೀವು ಹೇಳಿ, ಮತ್ತು ನಮಗೂ ಕೂಡ ಹೇಳಿ, ನೀವು ಈ ಭಾವನೆಗಳನ್ನ, ಈ ಮನೆ ಅನ್ನೋದನ್ನು ಹೇಗೆ ನೀವು ಫೀಲ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ನಮಗೆ ಹೇಳಿ, ಮತ್ತು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಈ ವಿಡಿಯೋನ. ಮತ್ತು ನೀವು ಸಮೇತ ಕಮೆಂಟ್ ಮಾಡಿ, ಏನೇನೆಲ್ಲ ನಿಮ್ಮ ಬಾಲ್ಯದ ಜೀವನದ ಆ ಮನೆ ನಿಮ್ಗೇನು ಅನಿಸುತ್ತೆ ಅನ್ನೋದ್ರ ಬಗ್ಗೆ ನೀವು ನಮ್ಮೊಟ್ಟಿಗೆ ಶೇರ್ ಮಾಡಿ, ಮತ್ತು ವಿಡಿಯೋನ ಆದಷ್ಟು ಬೇರೆಯವ್ರಿಗೂ ಕೂಡ ಸಮೇತ ಶೇರ್ ಮಾಡಿ. ಮಕ್ಕಳು ಇವತ್ತು ನನ್ನ ಜೊತೆಯಲ್ಲಿದ್ದಾರೆ ಮನೆ ಬಗ್ಗೆ ಹೇಳೋದಕ್ಕೆ. ಮತ್ತು ಇವರು ಸಮೇತ ನಾನು ಕಂಡಂಗೆ ಎಲ್ಲೂ ಹೋಗೋದಕ್ಕೆ ಇಷ್ಟಪಡ್ತಾರೆ, 1 ದಿನ 2 ದಿನ ಅಷ್ಟೇನೆ. ಮತ್ತು ಅಯ್ಯೋ ಮನೆ ಊರಿಗೆ ಹೋಗಬೇಕು, ಊರಲ್ಲಿರೋ ಥರ ನಮಗಿರೋದೇ ಇಲ್ಲ ಅಂತ ಫೀಲ್ ಮಾಡ್ತಾ ಇರ್ತಾರೆ. ನಾನು ನೋಡಿದಾಗೆ ಈಗ ಒಂದು ಕ್ಯಾಂಪ್ ನಡೀತಾ ಇರುತ್ತೆ, ಅಲ್ಲಿ ಸ್ಟೇ ಆಗಬೇಕಾಗಿರುತ್ತೆ. ಅವರು ಅನ್ಕಂಫರ್ಟಬಲ್ ಫೀಲ್ ಮಾಡ್ತಾ ಇರ್ತಾರೆ, ಅವ್ರಿಗೆ ಕಂಫರ್ಟಬಲ್ಲೇ ಇರೋದಿಲ್ಲ. ಆದರೆ ಮನೆ ಇಲ್ಲಿ ಚಿಕ್ಕ ವಯಸ್ಸಿಂದ ಇಲ್ಲಿ ಬೆಳೆದಿರೋದ್ರಿಂದ ಅವ್ರೇನು ಮಾಡ್ತಾರೆ, ಇಲ್ಲೇ ಹೋಗಬೇಕು, ಇಲ್ಲೇ ಜೀವನ ಮಾಡಬೇಕು, ಇಲ್ಲೇ ಆಟ ಆಡಬೇಕು, ಇಲ್ಲಿ ಸುತ್ತಮುತ್ತ ಇರೋಂಥ ಫ್ರೆಂಡ್ಸ್ ಜೊತೆನೇ ಆಟ ಆಡಬೇಕು ಅಂತ ಫೀಲ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಮನೆ ಅನ್ನೋದು ಈ ಪ್ರತಿಯೊಬ್ಬರ ಜೀವನದಲ್ಲೂ ಮನೆ ಮತ್ತು ನಾವು ಸುತ್ತಮುತ್ತ ನಮ್ಮ ವಾತಾವರಣ ಪ್ರತಿಯೊಬ್ಬರ ಜೀವನದಲ್ಲೂ ತುಂಬಾ ಮುಖ್ಯ ಅಂತ ನನ್ನ ಅಭಿಪ್ರಾಯ. ಮತ್ತು ಮಕ್ಕಳು ಕೂಡ ಅದನ್ನೇ ಫೀಲ್ ಮಾಡಿದ್ದಾರೆ, ಇದು ನಾನು ನೋಡಿರೋ ಅಂಥದ್ದು. ಹಾಗಾಗಿ ಪ್ರತಿಯೊಬ್ಬರೂ ಅವ್ರ ಮನೆ ಮತ್ತು ಅವ್ರ ಸುತ್ತಮುತ್ತ ವಾತಾವರಣದಲ್ಲೇ ಅವರೊಂದು ಹ್ಯಾಪಿನೆಸ್ ಕಾಣ್ತಾರೆ. ಮತ್ತು ನಾನು ಈಗಾಗಲೇ ಹೇಳಿರೋ ದೇರ್ ಈಸ್ ನೋ ಪ್ಲೇಸ್ ಲೈಕ್ ಹೌಸ್ ಅಂತ. ಮನೆ ಥರ ನಮಗೆಲ್ಲೂ ಫೀಲ್ ಆಗಿಲ್ಲ. ಮತ್ತು ಮಕ್ಕಳು ಈಗಾಗಲೇ ಹೇಳಿದ್ದಾರೆ, ಮನೆ ಅಂತಂದರೆ ಒಂಥರ ಕಂಫರ್ಟಬಲ್ ಝೂನು. ಎಲ್ಲೇ ಹೋದರೂ ನಮ್ಮದೇ ಅಲ್ಲಿ ಇದಿರುತ್ತೆ, ನಾವು ಮಲ್ಕೊಳ್ಳೋಂಥ ಜಾಗ ಆಗಿರ್ಬೋದು, ಮತ್ತು ನಾವು ಊಟ ಮಾಡೋದು ನಮ್ಗೆ ಇಷ್ಟ ಬಂದಿರೋದು ನಾವು ಮಾಡ್ತೀವಿ, ತಿಂತೀವಿ, ಆ ಥರ ಒಂದು ಫೀಲ್ ಮಾಡೋದ್ರಲ್ಲಿ ನಾನು ಇಷ್ಟು ವರ್ಷ ಆಗಿದೆ, ನಾನು ಇದೇ ಇದರಲ್ಲಿ ಬೆಳೆದಿರೋ ಅಂಥದ್ದು. ಮಕ್ಕಳು ಸಮೇತ ಅವ್ರ ಅಭಿಪ್ರಾಯನ ಮನೆ ಅಂದ್ರೇ ತುಂಬ ಇಷ್ಟ ಅಂತ ಹೇಳಿದ್ದಾರೆ. ಸೊ ಮಕ್ಕಳನ್ನ ಒಂದ್ಸರಿ ನಾನು ಇನ್ನೊಂದ್ಸರಿ ಏನಾದರೂ ಇದ್ದರೆ ಕೇಳ್ತೀನಿ. ಏನಾದರೂ ಇದೆಯಾ ಮಾತಾಡೋ ಅಂಥದ್ದು ನಿಮಗೆ ಇದೆಯಾ? ಮನೆ ಬಗ್ಗೆ, ಇಲ್ಲಿ ಆಟ ಆಡೋದಾಗಿರ್ಬೋದು, ಏನಿಲ್ಲ, ಏನಾದರೂ ಇದೆಯಾ? ಜಾರ್ಜಿ ಹಂಚಿ ಮನೆ ಹತ್ರ ಇದು ನೇಚರು ಅದೆಲ್ಲ ನಮ್ಗೆ ಇದು ಆಗ್ಬಿಟ್ಟಿರುತ್ತಲ್ಲ, ಏನಂತಾರೆ ಅಭ್ಯಾಸ ಆಗ್ಬಿಟ್ಟಿರ್ತದಲ್ಲ. ಸಡನ್ ಆಗಿ ಎಲ್ಲ ಒಂದು ಜಾಗಕ್ಕೆ ಹೋದ್ರೆ ಅಯ್ಯೋ ನಮ್ಮ ಮನೆ ಹತ್ರ ನೇಚರ್ಗಳಿತ್ತು, ಇಲ್ಲೇನಪ್ಪ ಬೆಂಗಳೂರಲ್ಲಿ ಏನೂ ಇಲ್ಲ, ಬರೀ ಫ್ಯಾಕ್ಟ್ರಿಗಳೈತೆ, ಬಸ್ಸು ಗಾಡಿ ಇದೇ ಐತೆ ಎಲ್ಲ ಸುತ್ತಮುತ್ತ, ನಮ್ಮ ಹಳ್ಳಿ ಥರ ಯಾವುದು ಬರಲ್ಲ ಅಂತ ಒಂದು ಟೈಮಲ್ಲಿ ಅನಿಸ್ತೈತೆ. ಆದರೆ ಇದಾಗ್ತೈತೆ, ಫೀಲ್ ಆಗುತ್ತೆ, ಅಲ್ಲೇ ಇರ್ಬೋದಿತ್ತು, ಯಾಕಪ್ಪ ಬಂದೆ, ಆ ಥರ ಅನಿಸ್ತೈತೆ. ಆಮೇಲೆ ಮನೆಯಲ್ಲೂ ಅಷ್ಟೇ, ಇವಾಗ ಬೇರೆಯವ್ರ ಮನೆಗೆ ಹೋದರೆ ಅವ್ರದ್ದೇ ಇದು, ನಾವೇನು ಮಾಡೋಕ್ಕಾಗ್ತೈತೆ. ಇವಾಗ ಎಕ್ಸಾಂಪಲ್ ಸೋಫಾ ಮೇಲೆ ಮಲಗಿರ್ತೀರಿ, ಎದಳು ಸೋಫಾ ಮೇಲೆ ಮಲ್ಬೇಡ, ನಮ್ಮ ಅಪ್ಪ ಬಂದರೆ ಬೈತಾರೆ ಅಂತ. ನಮ್ಮ ಮನೆ ಅಂದರೆ ನಮ್ಮ ಸೋಫಾ ಮೇಲೆ ನಾವು ಮಲ್ಬೋದು, ಆ ಥರ ನಮ್ಮ ಮನೆ ಅಂದರೆ ನಮಗೆ. ಅದೇ ನೆಕ್ಸ್ಟ್ ಇಲ್ಲಿ
ನಮ್ಮ ಮುತ್ತಜ್ಜಿ ಕಾಲದಿಂದ ನಮ್ಮ ಅಣ್ಣ ನಮ್ಮ ಅತ್ತೆ ನಮ್ಮ ಜಾಯಿಂಟ್ ಫ್ಯಾಮಿಲಿ ಎಲ್ಲ ಹುಟ್ಟಿ ಬೆಳೆದಿರೋದು ಇಲ್ಲೇ ಆಡಿರೋದು. ಬಟ್ ಅವ್ರು ಖುಷಿ ಪಟ್ಟಿರೋದು ನಮಗೂ ಖುಷಿನೇ. ನಾವು ಹಂಗೆ ಆಟ ಆಡುತ್ತಾ ಬೆಳೆಯುತ್ತಾ ನಾವು ಇಲ್ಲೇ ಸುಖವಾಗಿ ಬಾಳಬೇಕು. ಇವಾಗ ಬೆಂಗಳೂರು ಸೈಡ್ ಹೋದರೆ ಇಲ್ಲಿ ನಾವು ಆದರೂ ಒಂದು ಟ್ಯಾಕ್ಟರ್ ಬರುತ್ತೆ, ಇಲ್ಲಾಂದರೆ ಅಲ್ಲಿ ನಮ್ಮದು ಕಸದ ಒಂದು ತೊಟ್ಟಿ ಇದೆ, ಅಲ್ಲಿ ಹಾಕ್ಬೋದು. ಬೆಂಗಳೂರಲ್ಲಿ ರೋಡ್ಗಳ ಪಕ್ಕದಲ್ಲೇ ಹಾಕಿರ್ತಾರೆ. ವಿ ಕಾಂಟ್ ಸ್ಟೇ ದೇರ್, ವಿ ವಿಲ್ ಗೆಟ್ಟಿಂಗ್ ಡೆಂಗು ಫೀವರ್ ದಟ್ ಆ ಥರ ಎಲ್ಲ ಸಿಗುತ್ತೆ ಅಲ್ಲಿ. ಇಲ್ಲಾದರೂ ನೆಮ್ಮದಿಯಾಗಿ ಬಾಳ್ಬೋದು. ನೇಚರ್ ಇದೆ, ಪ್ರಕೃತಿ ಒಂದು ಇದು ಕಾಣಿಸುತ್ತೆ ನಮ್ಗೆ, ಪ್ರಕೃತಿ ಥರ ಇರುತ್ತೆ. ನಾವು ಈಸಿಯಾಗಿ ಆಟ ಆಡ್ಬೋದು, ಇದು ಮಾಡ್ಬೋದು. ಅದೇ ಬೆಂಗಳೂರು ಸೈಡ್ ಹೋದರೆ ಆಟ ಆಡೋಕ್ಕಾಗಲ್ಲ, ಪೇರೆಂಟ್ಸು ಬಿಡೋಲ್ಲ, ಬಸ್ಸುಗಳಿರುತ್ತೆ ಅಂದ್ಬಿಟ್ಟು ಬಿಡೋಲ್ಲ. ಬಟ್ ಇಲ್ಲಿ ನಮ್ಮ ಹಳ್ಳಿಯಲ್ಲಿ ಸಖತ್ತಾಗಿರುತ್ತೆ, ನಾವು ಆಟ ಆಡ್ಬೋದು, ನಮ್ಮ ಪೇರೆಂಟ್ಸು ಅಲೋ ಮಾಡ್ತಾರೆ ಅಷ್ಟೇ. ಥ್ಯಾಂಕ್ ಯು. ಪ್ರೀತಿ, ನೀನೇನಾದರೂ ಹೇಳೋದಿದೆಯಾ? ಈ ನೇಚರಲ್ಲಿ ಸಿಗೋವಂಥ ಗಾಳಿ, ಇಲ್ಲಿ ಪರಿಸರ ಎಲ್ಲ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಮತ್ತು ಬೇರೆ ಊರಿಗೆ ಹೋದರೆ ಅಲ್ಲಿ ನಮ್ಗೆ ಯಾರು ಪರಿಚಯ ಇರಲ್ಲ, ಆಗ ಎಂಜಾಯ್ ಕೂಡ ಆಗಲ್ಲ ನಮಗೆ. ಇಲ್ಲಿ ಈ ಹಳ್ಳಿಲಾದರೆ ಎಷ್ಟೋ ಗೆಳೆಯರಿರ್ತಾರೆ, ಅವ್ರ ಜೊತೆ ಎಂಜಾಯ್ ಮಾಡ್ಬೋದು. ಆದರೆ ಫ್ಯಾಮಿಲಿ ಎಲ್ಲ ಹುಟ್ಟಿ ಬೆಳೆದಿದ್ದ ಜಾಗ ಇದು. ಆ ಫ್ಯಾಮಿಲಿ ಹುಟ್ಟಿ ಬೆಳೆದಿದ್ದ ಜಾಗದಲ್ಲೇ ಇವಾಗ ನಾವು ಬೆಳೀತಾ ಇದ್ದೀವಿ. ಅದಕ್ಕೆ ಈ ನೇಚರ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ. ಎಲ್ಲರೂ ಅವರವ್ರ ಅಭಿಪ್ರಾಯಗಳನ್ನ ಹೇಳಿದ್ದಾರೆ. ಮನೆ ಯಾಕೆ ಮುಖ್ಯ, ಮತ್ತು ಮನೆಯಲ್ಲಿ ಬೆಳೆಯೋವಂಥ ವಾತಾವರಣ ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ಎಲ್ಲನೂ. ಸೊ ಹಾಗಾಗಿ ಮನೆ ಅನ್ನೋದು ತುಂಬಾ ಮುಖ್ಯ ಪ್ರತಿಯೊಬ್ಬರ ಜೀವನದಲ್ಲೂ. ನಾವು ಹುಟ್ಟಿ ಬೆಳೆದು ಆಟಾಡಿ ಇರೋವಂಥ ಈ ಜಾಗ ನಮ್ಗೆ ತುಂಬಾ ಮುಖ್ಯ. ನಮ್ಮ ಹಿರಿಯರು, ನಮ್ಮ ಪೂರ್ವಿಕರು ನೆಟ್ಟಂಥ ಆ ಒಂದು ಮರಗಳು ಇವತ್ತಿಲ್ಲ, ಕೆಲವೊಂದೆಲ್ಲ ನಾವು ಬೆಳೆಸಿದ್ದೀವಿ ಇವಾಗ. ಹಾಗಾಗಿ ನಾವು ಈ ಜಾಗದಲ್ಲಿ ಇವತ್ತು ಇದ್ದೀವಿ. ಅವರು ಬಿಟ್ಟು ಹೋದಂಥ ಈ ನೆಲದಲ್ಲಿ ನಾವು ಜೀವನ ಮಾಡ್ತಾಯಿದ್ದೀವಿ. ನಾನಾಗಿರ್ಬೋದು, ನಮ್ಮ ಮಕ್ಕಳು ಎಲ್ಲರೂ ಈ ಜನ್ರೇಷನ್ನು. ಸೊ ಹಾಗಾಗಿ ತುಂಬ ಮುಖ್ಯ ಮನೆಯೇ ಮೊದಲ ಪಾಠಶಾಲೆ, ತಾಯಿನೇ ಮೊದಲ ಗುರು ಅಂತ ಹೇಳ್ತೀವಿ. ಇದು ಹಿಂದಿನ ಕಾಲದಿಂದಲೂ ಬಂದಿರೋವಂಥದ್ದೇನೆ. ಸೊ ಇವಾಗಲೂ ಅದು ಆ ಕಾಲಕ್ಕೆ ಅದು ಸೀಮಿತ ಆಗಿದ್ದರೂ ಕೂಡ ಈ ಕಾಲದಲ್ಲಿ ತುಂಬಾ ಅದು ಪ್ರಚಲಿತವಾಗಿರೋವಂಥದ್ದು ವಾಕ್ಯ ಕೂಡ. ಸೊ ಮಕ್ಕಳು ಹೇಳ್ತಾರೆ, ಆದಷ್ಟು ನಿಮ್ಮ ಸುತ್ತಮುತ್ತ, ನಿಮ್ಮ ಮನೆ ಸುತ್ತಮುತ್ತ ಗಿಡ ಬೆಳೆಸಿ, ಪರಿಸರ ಉಳಿಸಿ. Thank you for watching this video. Like and subscribe our channel. Thank you. Thank you so much.